ರಾಜ್ಯ ರೈತ ಸಂಘ ಒಕ್ಕೂಟಕ್ಕೆ ಕಾನೂನಂತೆ ಕಾನೂನು. ಕೆಐಎಡಿಬಿ ಈ 3 ಗ್ರಾಮಗಳಲ್ಲಿ 487 ಎಕರೆ ಭೂಮಿ ವಶಕ್ಕೆ ಹುನ್ನಾರ ನಡೆಸಿದ್ದು, ಈವರೆಗೆ ಗೆಜೆಟ್ ಹೊರಡಿಸದೆ, ನೋಟಿಸ್, ಪತ್ರಿಕಾ ಪ್ರಕಟಣೆ ನೀಡದೆ ಏಕಾಏಕಿ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿದ್ದಾರೆ ಎಂದು ಆರೋಪಿಸಿ ಕೆಐಎಡಿಬಿ ಭೂ ಸ್ವಾಧೀನ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ರೈತರು ಹರಿಹಾಯ್ದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತಪುರ ವಿಜಯಕುಮಾರ್ ಮಾತನಾಡಿ, ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದ ಗ್ರಾಮಗಳಲ್ಲಿ ರೈತರು ಕೃಷಿ ಚಟುವಟಿಕೆ ಮಾಡಲು ಇಲಾಖೆ ಅಧಿಕಾರಿಗಳು ಅಡ್ಡಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಪ್ರಾಣ ಬಿಡುತ್ತೇವೆ, ಫಲವತ್ತಾದ ಭೂಮಿ ಬಿಡುವುದಿಲ್ಲ. ರೈತರು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮತ್ತು ಸಸಿಗಳನ್ನು ನೆಡಲು ಬಿಡದ ಅಧಿಕಾರಿಗಳು ತಡೆಯೊಡ್ಡುತ್ತಿದ್ದು, ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸದೆ ರೈತರ ಜಮೀನಿನಲ್ಲಿ ನೆಡುತ್ತಿರುವ ಗಿಡಗಳಿಗೆ ಕಾನೂನು ಬಾಹಿರವಾಗಿ ಅಡ್ಡಗಾಲು ಹಾಕುತ್ತಿದ್ದಾರೆ. ರೈತರನ್ನು ಕಮಿಷನ್ ಆಸೆಗಾಗಿ ಒಕ್ಕಲೆಬ್ಬಿಸುವ ಕೃತ್ಯಕ್ಕೆ ಸ್ಥಳೀಯ ಪ್ರಭಾವಿ ಮುಖಂಡರು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಬಂದ್ಬಿಟ್ಟು ಒಳ್ಳೆ ಮಿಲಿಟರಿ ಫೋರ್ಸ್ ಬಂದು ಎಲ್ಲ ನೋಡ್ಕೊಂಡು ಇಲ್ಲಿ ಮೇಯ್ನಾಗಿ ಜಮೀನುಗಳು ಏನಾಗಿದೆ ಅಂದ್ರೆ ಎಲ್ಲ ಫಲವತ್ತಾದ ಭೂಮಿಗಳು ಅಂದ್ರೆ ಸುಮಾರು 270 ಎಕರೆ ತೋಟ ಇದೆ. ಆಲ್ರೆಡಿ ನಾನು EMಗೆ ಒಂದು ಮನವಿ ಕೊಟ್ಟಿದ್ದೀವಿ. ಒಂದು 6 ತಿಂಗಳಿಂದನೇ ಇಲ್ಲಿ 270 ಎಕರೆ ತೋಟ ಇದೆ ಅಂತ ನಾವು ಕೊಟ್ಟಿದ್ದೀವಿ. ಆಲ್ರೆಡಿ ಇದೆ ಅಲ್ಲಿ ರೆಕಾರ್ಡು. ಸೊ ಫಲವತ್ತಾದ ಭೂಮಿ ಇವ್ರು ಅಕ್ವೈರ್ ಮಾಡೋಕ್ಕೆ ಬರೋಲ್ಲ. ಎರಡನೇದಾಗಿ ತಿಪ್ಪಗೊಂಡಳ್ಳಿ ಕ್ಯಾಶ್ಮೆಂಟ್ ಏರಿಯಾ ಬರ್ತೀವಿ. ಕ್ಯಾಶ್ಮೆಂಟ್ ಏರಿಯಾ ಬಂದಾಗ ಝೋನ್ 2, ಝೋನ್ 3. ಆ ಝೋನ್ 3ನಲ್ಲಿ ಯಾವುದೇ ರೀತಿ ಗೆಜೆಟ್ ಇದೆ ನೋಡಿ. ಇಲ್ಲಿ ಆ ಗೆಜೆಟ್ನಲ್ಲಿ ಇವ್ರು ಯಾವುದೇ ರೀತಿ ಝೋನ್ 3ನಲ್ಲಿ ವ್ಯವಸಾಯ ಬಿಟ್ಟು ಯಾವ ಕೈಗಾರಿಕೆನೂ ಮಾಡೋಕ್ಕೆ ಬರಲ್ಲ ಅಂತ ಒಂದು ಅವರೇ ಗೆಜೆಟ್ನಲ್ಲಿ ಮಾಡಿದ್ದಾರೆ. ಅದನ್ನು ಯಾಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ? ಆಮೇಲೆ ನೋಡಿ ಇಲ್ಲಿ ಕೆರೆ ಇದೆ, ಇಲ್ಲೇ ನಿಮ್ಗೆ ಕಾಣ್ತಾ ಇದೆ ಈ ಕೆರೆ, ಹನುಮಂತಪುರ ಕೆರೆ. ಇದು ಒಂದು ಚೈನ್ ಲಿಂಕ್ ಇದ್ದಂಗೆ. ಶಿವಗಂಗೆಯಿಂದ ಕತ್ತಿಂಗ್ನೂರಿಂದ ಹನುಮಂತಪುರ, ಕೋಡಿಪಾಳ್ಯ, ಕುಲ್ಲನಹಳ್ಳಿ, ಆ ಕುಲ್ಲನಹಳ್ಳಿಯಿಂದ ಡೈರೆಕ್ಟ್ ತಿಪ್ಪಗೊಂಡಳ್ಳಿ ಬರ್ತಿದೆ. ಇದೊಂಥರ ಚೈನ್ ಲಿಂಕು. ಆಗಿನ ಕಾಲದ ಪುಣ್ಯಾತ್ಮರು ರಾಜರು ಮಾಡಿದಂಥ ಕೆರೆಗಳು. ಈ ಕೆರೆಗಳಿಂದ ನಾವೆಲ್ಲ ಅನ್ನ ಬೆಳ್ಕೊಂತ ಇದ್ದೀವಿ. ಇಂಥ ಫಲವತ್ತಾದ ಭೂಮಿನ ಇವ್ರು ಕಿತ್ಕೊಂಡ್ಬಿಟ್ರೆ ಕೆರೆ ಏನಾಗಬೇಕು, ಕೆರೆಗಳೇನಾಗಬೇಕು, ಭೂಮಿ ಏನಾಗಬೇಕು? ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗಬಸವರಾಜು ಮಾತನಾಡಿ, ತರಕಾರಿ, ತೆಂಗು, ಮಾವು ಬೆಳೆಯುತ್ತಿರುವ ಕೃಷಿ ಭೂಮಿಯನ್ನು ಬಂಜರು ಭೂಮಿ ಎಂದು ಕಷ್ಟಪಟ್ಟು ಕೃಷಿ ಮಾಡುತ್ತಿರುವ ರೈತರನ್ನು ಬ್ರೋಕರ್ಗಳು, ಕಳ್ಳರು ಎಂದು ಕೆಲವರು ಬಿಂಬಿಸುತ್ತಿದ್ದಾರೆ. ಜಮೀನನ್ನು ನಾವು ಬಿಡುವುದಿಲ್ಲ. ಹೊರದೇಶದವರಿಗೆ ಮಣಿದು ಅಧಿಕಾರಿಗಳು ಮತ್ತು ರಾಜಕೀಯ ಪ್ರಭಾವದಿಂದ ರೈತರ ಜಮೀನು ಒತ್ತುವರಿ ಮಾಡುವುದು ಎಷ್ಟು ಸರಿ? ಹಲವಾರು ಸಚಿವರು ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ 100 ಎಕರೆ ಜಮೀನು ಹೊಂದಿರುವುದು ಕಂಡುಬಂದಿದೆ. ರೈತರನ್ನು ಒಕ್ಕಲೆಬ್ಬಿಸುವ ಬದಲು ರಾಜಕೀಯ ಮುಖಂಡರಿಗೆ ಕಡಿವಾಣ ಹಾಕಿ ಎಂದು ಗುಡುಗಿದರು. ಜಾಗದಲ್ಲಿ ನಾವು ಸೊಸೆ ಮುಡ್ಕೊಂತ ಇದ್ದೀವಿ. ಇವತ್ತಿನ ಸಹ ಮಳೆಗಾಲ ಬಂದ್ರೆ ಎಲ್ಲ ಬಿತ್ತೀವಿ, ಸೊಸೆ ಮುಡ್ತೀವಿ, ತೆಂಗಿನ ಮರ ಹಾಕ್ತೀವಿ, ಬಾವಿ ನೀರು ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಯಾವುದೇ ಮಧ್ಯವರ್ತಿನಾಗಲಿ ಬ್ರೋಕರ್ನಾಗಲಿ ನಾವು ಹತ್ರ ಕಂಡು ಸೇರಿಸಿಲ್ಲ. ನಾವು ಇವತ್ತು ಸೇರಿಸೋದು ಇಲ್ಲ. ಬೇಕಾದ್ರೆ ಬಂದು ಅವನ ಕಣ್ಣಿದ್ರೆ ಅವ್ನು ಯಾರು ಸರ್ವೆ ಮಾಡಲಿ ಟಿವಿ ಕೊಡ್ತಾರಲ್ಲ, ನೀವು ಹೇಳ್ತಿರಲ್ಲ ನಿಮ್ಮಲ್ಲೇ ಹೋಗಿ ಟಿವಿ ಹೇಳಿರೋ ಅಂತ ಅವ್ನು ಕರೀರಿ. ನಮ್ಮ ಮುಂದೆಗಡೆ ಎಲ್ಲ ಇದ್ದೀವಿ. ಇವತ್ತು ಕರೀರಿ. ಇಲ್ಲಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಫೋಟೋ ಇಟ್ಬಿಟ್ಟು ಕಳ್ಸೋದಲ್ಲ. ಅವನಿಗೆ ಕಣ್ಣಿದೆಯನ್ರಿ, ರಾಗಿ ಬಿತ್ತಾ ಇದ್ದೀವಿ, ಭತ್ತ ಹಾಕ್ತಾ ಇದ್ದೀವಿ, ಗಿಡನೂ ಹಾಕ್ತಾ ಇದ್ದೀವಿ. ಇದೆಲ್ಲ ಕಣ್ಣಿಗೆ ಕಾಣ್ತಾ ಇದ್ದೀವಿ. ರೈತರುಗಳು ಸ್ವಲ್ಪ ಮಾತಾಡ್ತಾರೆ. ಕೋಸ್ ಹಾಕಿದ್ದೀವಿ, ಆಲಿಗಡ್ಡೆ ಹಾಕಿದ್ದೀವಿ, ಟೊಮೊಟೊ ಹಾಕಿದ್ದೀವಿ. ಇದೆಲ್ಲ ಕಣ್ಣಿಲ್ವಾ ಅವನಿಗೆ? ಹೋರಾಟ ನಿರತ ರೈತರಿಗೆ ರಾಜ್ಯ ರೈತ ಸಂಘಟನೆ ಬೆಂಬಲ ಸೂಚಿಸಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ರೈತರ ಜಮೀನು ವಶಪಡಿಸಿಕೊಳ್ಳುವಂತೆ ಮನವಿ ನೀಡುತ್ತೇವೆ. ನಂತರ ರಾಜಭವನದ ಚೆಲೋ ಮಾಡಿ ರಾಜ್ಯಪಾಲರಿಗೆ ರೈತರ ಅಹವಾಲು ಸಲ್ಲಿಸುತ್ತೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘಟನೆ ತಾಲೂಕು ಅಧ್ಯಕ್ಷ ರಾಜೇಶ್, ಬಿದಲೂರು ಗಿರೀಶ್, ಸಿದ್ದಗಂಗಯ್ಯ, ಕೆರೆಕತ್ತನೂರು ನಾಗೇಶ್, ಬೀದಲೂರು ರುದ್ರೇಶ್, ಪ್ರಸನ್ನಕುಮಾರ್, ಕಂಬಾಳು ಗಾರೆಮನೆ ಮೂರ್ತಿ, ಗೆದ್ದಲಹಳ್ಳಿ ಚಿದಾನಂದ್, ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು, ನೂರಾರು ರೈತರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಸರ್ಕಾರ